ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಹಿಂದೆ ಒಂದು ಮಾತಿತ್ತು. ಆದರೆ ಈಗ ಆಸ್ಪತ್ರೆಯ ವೈದ್ಯರು, ಅದು ಖಾಸಗಿ ವೈದ್ಯರು, ಮಕ್ಕಳ ಪ್ರಾಣದ ಜೊತೆಗೂ ಕೂಡ ಚಲ್ಲಾಟ ಆಡೋದಕ್ಕೆ ಆರಂಭ ಮಾಡಿದ್ದಾರೆ. ಬೇಸಿಕ್ ಮೆಡಿಸಿನ್ ಪ್ರೋಸೆಸ್ನ ಬೇಸಿಕ್ ಏನು ಅಂತಂದರೆ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡೋದು. ಡಾಕ್ಟರ್ ಅಲ್ಲ, ಸಾಮಾನ್ಯವಾಗಿ ಯಾರೋ ಒಬ್ಬ ಜನಸಾಮಾನ್ಯ ಮಾತ್ರೆ ತಗೊಂಡ್ರು ಅವನು ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿನೇ ತಗೋತಾನೆ. ಆದರೆ ವೈದ್ಯರೇ ಎಕ್ಸ್ಪೈರಿ ಡೇಟ್ ಆಗಿರುವ ಲಸಿಕೆಯನ್ನು 2 ವರ್ಷದ ಮಗುವಿಗೆ ಹಾಕಿ ಆ ಮಗುವಿನ ಪ್ರಾಣಕ್ಕೆ ಎಡವಟ್ಟು ತಂದಿಟ್ಟಿದ್ದಾರೆ. 2 ವರ್ಷ ಅವಧಿ ಮುಗಿದ ಲಸಿಕೆ ಹಾಕಿದ್ದಾರೆ. SM ಬಿರಾದಾರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೆಸರಿಗೆ. ಆದರೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 1.5 ತಿಂಗಳಿನ ಗಂಡು ಮಗಿಗೆ ಅವಧಿ ಮುಗಿದ ಲಸಿಕೆಯನ್ನು ಹಾಕಿದ್ದಾರೆ. ಕುಣಿಗಲ್ ಮೂಲದ ತ್ಯಾಗರಾಜ್ ಮತ್ತು ದೇವಿಕಾ ದಂಪತಿಯ ಮಗು ಇದು. ಆ ವೈದ್ಯರ ನಿರ್ಲಕ್ಷ್ಯದಿಂದ ಮಗುವಿನ ಜೀವಕ್ಕೀಗ ಅಪಾಯ ಇದೆ. ಮೆಡಿಕಲ್ ಮಾಫಿಯಾ ಇದು ಅಂತ ತಂದೆ ಆರೋಪ ಮಾಡಿದ್ದಾರೆ. ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಎಂಥವ್ರಿಗೆ ಆದರೂ ಹೊಟ್ಟೆ ಉರಿಯಲ್ವೇನ್ರಿ? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ದೊಡ್ಡ ದೊಡ್ಡ ಬಿಲ್ಡಿಂಗು, ಏನು ಸ್ಟಾಫು, ಏನು ಡಾಕ್ಟ್ರು ಅಂದ್ಕೊಂಡು ಹೋಗಿರ್ತಾರೆ. 2 ವರ್ಷದಿಂದ ಎಕ್ಸ್ಪೈರಿ ಆಗಿರುವಂಥ ಮೆಡಿಸಿನನ್ನು ಮಕ್ಕಳಿಗೆಲ್ಲ ಕೊಡ್ತಾರೆ ಅಂತಂದರೆ ಏನಿದು? ಅವರೇನು ವೈದ್ಯರ? ನಾವು ಮೊನ್ನೆ ನಕಲಿ ವೈದ್ಯರ ಒಂದು ಸರಣಿ ಮಾಡಿದ್ದೀವಿ. ಪವರ್ ಟಿವಿನಲ್ಲಿ ಬೆಂಗಳೂರಿನ ನಕಲಿ ವೈದ್ಯರ ಪರಿಚಯ ಮಾಡಿಕೊಟ್ಟಿದ್ದೀವಿ, ಯಾರ್ಯಾರು ನಕಲಿ ಆಸ್ಪತ್ರೆಗಳು ನಡೆಸ್ತಾರೆ ಅಂತ. ಇದು ಜಿಲ್ಲೆಯಾದ್ಯಂತ ನಡೆಸಬೇಕು ಅಂತ ಅನಿಸುತ್ತೆ, ಕರ್ನಾಟಕದಾದ್ಯಂತ ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲಿರೋರು ವೈದ್ಯರ, ನಕಲಿ ವೈದ್ಯರ, ಅವ್ರಿಗೆ ಸರ್ಟಿಫಿಕೇಟ್ ಇದೆಯಾ? ಅಲ್ಲ, ಅಟ್ಲೀಸ್ಟ್ 2022ಕ್ಕೆ ಎಕ್ಸ್ಪೈರಿ ಆಗಿರೋದು ಕಣ್ಣಿಗೆ ಕಾಣೋದಿಲ್ವೇನ್ರಿ? ಆಯ್ತು, ಕೆಲವು ಮೆಡಿಸಿನಲ್ಲಿ ಎಕ್ಸ್ಪೈರಿ ಡೇಟ್ ಹುಡುಕಬೇಕು, ಎಲ್ಲಿದೆ ಏನಿದೆ ಗೊತ್ತಿರಲ್ಲ. 2022ಕ್ಕೆ ಎಕ್ಸ್ಪೈರಿ ಆಗಿರೋದು ಏನು 2-3 ತಿಂಗಳಲ್ಲ ಎಕ್ಸ್ಪೈರಿ ಆಗಿ, 2 ವರ್ಷ. 2 ವರ್ಷ ಅಲ್ಲ, ಇದು 2025, 3 ವರ್ಷ ಅಂತ ಕನ್ಸಿಡರ್ ಮಾಡೋಣ ಟೆಕ್ನಿಕಲಿ. 3 ವರ್ಷ ಎಕ್ಸ್ಪೈರಿ ಆಗಿರುವಂಥ ಒಂದು ಮೆಡಿಸಿನನ್ನು 1.5 ತಿಂಗಳ ಮಗುಗೆ ಹಾಕ್ತಾರೆ. ಆ ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರಲ್ಲ, ಅದನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇವರೆಲ್ಲ ಡಾಕ್ಟ್ರ, ಯಮಕಿಂಕರ್ರ? ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, 2022ರಲ್ಲಿ ಎಕ್ಸ್ಪೈರಿ ಆಗಿರುವಂಥ ಮೆಡಿಸಿನನ್ನು ಇಟ್ಟುಕೊಂಡಿದ್ದೇ ದೊಡ್ಡ ತಪ್ಪು, ಅದರಲ್ಲಿ ಅದನ್ನು ಮಗು ಕೊಟ್ಟಿದ್ದಾರೆ ಅಂತಂದರೆ ಇವರೆಲ್ಲ ಡಾಕ್ಟ್ರ, ಯಮಕಿಂಕರ್ರ? ಎಸ್ ಪ್ರಣತ್, ವೈದ್ಯರಿಗೆ ಒಂದು ಮಾತು ಹೇಳ್ತಾರೆ, ವೈದ್ಯ ನಾರಾಯಣ ಹರಿ ಎಂದು ಕೂಡ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಇವರು ಪುಟ್ಟ ಕಂದಮ್ಮನ ಪ್ರಾಣದ ಜೊತೆಗೆ ವೈದ್ಯರು ಚೆಲ್ಲಾಟವಾಡಿರ್ತಕ್ಕಂಥ ಘಟನೆ ಏನಂದ್ರೆ, ಯಾದಗಿರಿ ನಗರದ SM ಬಿರಾದಾರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಏನಂದ್ರೆ 45 ದಿವಸದ ಪುಟ್ಟ ಮಗುಗೆ ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಲಸಿಕೆ ಹಾಕಿ ಖಾಸಗಿ ವೈದ್ಯರು ನಿರ್ಲಕ್ಷ್ಯತನ ಮೆರೆದಿದ್ದಾರೆ. ಅದರ ಜೊತೆಗೆ ಏನಂದ್ರೆ, ತುಮಕೂರು ಕುಣಗಲ್ ಮೂಲದ ತ್ಯಾಗರಾಜು ಮತ್ತು ದೇವಿಕರ ಮಗು ವಶಿಷ್ಠ ಎಂಬುದು ಇರುತ್ತೆ. ಅಂತ ಸಂದರ್ಭದಲ್ಲಿ ಅವರು ಬ್ಯಾಂಕ್ ಎಂಪ್ಲಾಯಿ ಕೂಡ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುಗೆ 45 ದಿನ ಆದ ಬಳಿಕ ಒಂದು BCG ಎಕ್ಸಾ ಲಸಿಕೆ ಹಾಕಿಸ್ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ದೇವಿಕರಿಗೆ, ನೀನು ಹೋಗಿ ಲಸಿಕೆ ಹಾಕ್ಸ್ಕೊಂಬ ಅಂತ ಕೂಡ ಹೇಳಿರ್ತಾರೆ. ಅವರು SM ಬಿರಾದಾರ್ ಖಾಸಗಿ ಆಸ್ಪತ್ರೆಗೆ ಹೋದಂತ ದೇವಿಕಾ ಅವರು ಲಸಿಕೆ ಹಾಕಿಸ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಮಗುವಿಗೆ ಅವರು ಎಕ್ಸ್ಪೈರಿ ಡೇಟ್ ಅನ್ನೇ ಚೆಕ್ ಮಾಡಲ್ಲ, ಏನು ಮಾಡಲ್ಲ. ಹಾಗಾಗಿ ಶ್ರೀನಿಕಾ ಮೆಡಿಕಲ್ ಸ್ಟೋರ್ ನಲ್ಲಿ 3,000 ರೂಪಾಯಿ ಹಣ ಕೊಟ್ಟು ಏನಂದ್ರೆ ಎಕ್ಸಾ ಲಸಿಕೆ ಹಾಕಿಸ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಅವರು ಹಾಕಿಸಿದಂತ ಲಸಿಕೆಯ ಎಲ್ಲವನ್ನು ಪ್ರತಿಗಳನ್ನು ಕೂಡ ದಾಖಲಾತಿ ಸಮೇತ ಏನಂದ್ರೆ ಗಂಡನಿಗೆ ಅಂದ್ರೆ ತ್ಯಾಗರಾಜ್ ಅವ್ರಿಗೆ ವಾಟ್ಸ್ಆಪ್ ಮೂಲಕ ಎಲ್ಲಾ ಕವರನ್ನು ಕೂಡ ಕಳಿಸ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಎಕ್ಸ್ಪೈರಿ ಡೇಟ್ ಆಗಿದೆ, ಇದು ಹೇಗೆ ಹಾಕ್ಸಿದೆ ನೀನು ಅಂತ ಕೂಡ ಹೇಳ್ತಾರೆ. ಅವರು ದಿಢೀರಾಗಿ ತುಮಕೂರಿನಿಂದ ಕುಣಗಲ್ನಿಂದ ನೇರವಾಗಿ ಯಾದಗಿರಿ ಜಿಲ್ಲೆಗೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಡಾಕ್ಟರ್ ರಸೀದಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲಾ ದಾಖಲಾತಿಗಳನ್ನ ತೆಗೆದುಕೊಂಡು ನೇರವಾಗಿ DHO ಆಫೀಸ್ಗೆ ತೆರಳಿ ಅಲ್ಲಿ DHO ಅವ್ರಿಗೆ ಹೇಳ್ತಾರೆ, ನಮ್ಮ ಮಗುವಿಗೆ ಈ ರೀತಿಯಾಗಿ ಅವರು ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ಒಂದು ಲಸಿಕೆಯನ್ನು ಹಾಕಿದ್ದಾರೆ, ನಮ್ಮ ಮಗುವಿಗೆ ಪ್ರಾಣ ಭಯ ಇದೆ, ನಾವು ಏನ್ ಮಾಡೋಣ ಅಂತ ಕೂಡ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಹೇಳಿದ ತಕ್ಷಣ ಏನಂದ್ರೆ DHO ಅವರು ಏನು ಕ್ರಮ ತಗೊಂಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಂದ್ರೆ ಮಗುವಿನ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡಿರ್ತಕ್ಕಂಥ ವೈದ್ಯಾಧಿಕಾರಿ ಮೇಲೆ. ಥ್ಯಾಂಕ್ ಯು ಮಹೇಶ್ ಮಾಹಿತಿಗೆ.